25 ವರ್ಷಗಳ ಕಾಲ ನಿಮ್ಮ ಮನೆ ಕರೆಂಟ್ ಬಿಲ್ಲು ಕಟ್ಟಲೇಬಾರ್ದು ಅಂದರೆ ಈ ವಿಡಿಯೋ ನೋಡಿ. ನೀವು ಮಾಡಬೇಕಾಗಿರೋದಷ್ಟೇ, ನೀವು ಕಟ್ತಾ ಇರೋಂಥ ಕರೆಂಟ್ ಬಿಲ್ಲನ್ನು ಈ ನಂಬರ್ಗೆ ವಾಟ್ಸಪ್ ಮಾಡಿ. ಬೆಂಗಳೂರಲ್ಲಿರೋರಿಗೆ PM ಸೂರ್ಯಗಾರ್ ಯೋಜನೆ ಇದೆ ಅಂತಲೇ ಗೊತ್ತಿಲ್ಲ. ಏನು ಗೊತ್ತಾ, 78,000ವರೆಗೂ ಸಬ್ಸಿಡಿ ಕೊಟ್ಟು ನಿಮ್ಮ ಮನೆ ಕರೆಂಟ್ ಬಿಲ್ನ ಝೀರೋ ಮಾಡೋಂಥ ಸ್ಕೀಮು. ಇದು ಸೆಂಟ್ರಲ್ ಗೌರ್ಮೆಂಟ್. 2027 ಮಾರ್ಚ್ಗೆ ಕ್ಲೋಸ್ ಆಗ್ತಾ ಇದೆ. ಈಗಲೇ ಕಾಲ್ ಮಾಡಿ. 25 ವರ್ಷದವರೆಗೂ ಫ್ರೀ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಎಷ್ಟೋ ಜನಗಳಿಗೆ ಹೆಲ್ಪ್ ಆಗುತ್ತೆ. ಬೆಂಗಳೂರಲ್ಲಿ ನಿಮ್ಮ ಸ್ವಂತ ಮನೆ ಇದೆಯಾ, ಈಗಲೂ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ, ಕರೆಂಟ್ ಬಿಲ್ ಬಿಸಾಕ್ಬಿಡಿ. 78,000ವರೆಗೂ ಸಬ್ಸಿಡಿ ಕೊಟ್ಟು ನಿಮ್ಮ ಕರೆಂಟ್ ಬಿಲ್ನ ಕಟ್ಟದೇ ಇರೋ ಥರ ಮಾಡ್ತಾರೆ ಈ ಕಂಪ್ನಿಯವರು. ಸೊ ನಮ್ಮ ಹತ್ರ ಈ ಡೇದು ಹೈಬ್ರಿಡ್ ಇನ್ವರ್ಟರ್ ಬ್ಯಾಟ್ರಿ ತೊಗೊಂಡ್ರೆ 10 ವರ್ಷ ವ್ಯಾರಂಟಿ ಇರುತ್ತೆ. ಆದರೆ ನೀವು ಲೋಕಲಲ್ಲಿ ತೊಗೊಂಡ್ರೆ ಬರೀ 5 ವರ್ಷ ವ್ಯಾರಂಟಿ ಸಿಗುತ್ತೆ ನಿಮಗೆ. ನಿಮ್ಮದು ಸ್ವಂತ ಮನೆ ಇದೆ, ನೀವು ಜಾಸ್ತಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ, ಜಸ್ಟ್ ನಿಮ್ಮ ಕರೆಂಟ್ ಬಿಲ್ನ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ ಈ 78,000 ಸಬ್ಸಿಡಿನ ನಿಮ್ಮ ಅಕೌಂಟ್ಗೆ ಬರೋ ಥರ ನಾವು ಮಾಡಿಸ್ತೀವಿ. 25 ವರ್ಷ ಫ್ರೀ ಇರುತ್ತೆ, ಝೀರೋ ಕರೆಂಟ್ ಬಿಲ್. ಸ್ವಂತ ಮನೆ ಕಟ್ಟಿದ್ದೀರಾ, OCCC ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದೀರಾ, ತುಂಬ ಬಿಲ್ ಕಟ್ತಾ ಇದ್ದೀರಾ, ಈ ಹೈಬ್ರಿಡ್ ಇನ್ವರ್ಟರ್ನ ಹಾಕೊಳ್ಳಿ. ನಿಮ್ಮ ಕರೆಂಟ್ ಬಿಲ್ನ ಕಡಿಮೆ ಮಾಡಿ ಎಕ್ಸೆಸ್ ಜನರೇಟ್ಗೆ ನೀವು ಬೆಸ್ಕಾಮ್ಗೆ ಮಾರ್ಬೋದು, ಪ್ಲಸ್ ದುಡ್ಡು ಮಾಡ್ಬೋದು. ಈ ಇನ್ವರ್ಟರ್, ಈ ಬ್ಯಾಟ್ರೀಸ್ಗೆ 10 ವರ್ಷ ವ್ಯಾರಂಟಿನೂ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ನಮ್ಮ ಸೋಲಾರ್. ನಮ್ಮ ಆಫೀಸ್ ಇರೋದು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಸೊ ಇವತ್ತಿನ ವೀಡಿಯೋನಲ್ಲಿ ನೀವು ಏನೆಲ್ಲ ಟಾಪಿಕ್ಸ್ ಕವರ್ ಮಾಡ್ತೇವೆ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, PM ಸೂರ್ಯಗರ್. 1 ಕಿಲೋವ್ಯಾಟ್ಗೆ 30,000, 2 ಕಿಲೋವ್ಯಾಟ್ಗೆ 60,000, 3 ಕಿಲೋವ್ಯಾಟ್ ಮೇಲೆ 28,000 ಸಬ್ಸಿಡಿ ಸಿಗುತ್ತೆ. ಆದರೆ 31 ಮಾರ್ಚ್ 2027 ಈ ವರ್ಷ ಲಾಸ್ಟ್. ಬೆಂಗಳೂರಲ್ಲಿ ಇದ್ದೀರಾ, ಮಿನಿಮಮ್ 2-2.5 ಸಾವಿರ ಬಿಲ್ ಕಟ್ತಾ ಇದ್ದೀರಾ ಅಂದರೆ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಳ್ಬೇಡಿ. ಸೆಕೆಂಡ್ ಥಿಂಗ್, OCCC ಸಮಸ್ಯೆ ಇದೆ, ತುಂಬ ಕಸ್ಟಮರ್ಸ್ ಕಷ್ಟಪಡ್ತಾ ಇದ್ದೀರಾ. ಈ ಥರ ಒಂದು ಹೈಬ್ರಿಡ್ ಇನ್ವರ್ಟರ್ ಸೆಟಪ್ನ ಹಾಕಿ. ಚಿಕ್ಕ ಮನೆ, ಲಿಫ್ಟ್ ಎಲ್ಲ ಏನಿಲ್ಲ ಅಂದರೆ 5 ಕಿಲೋವ್ಯಾಟ್ ಸಿಂಗಲ್ ಫೇಸ್ ಇನ್ವರ್ಟರ್, ಒಂದು ಬ್ಯಾಟ್ರಿ ಹಾಕಿ. ದೊಡ್ಡ ಮನೆ, ಲಿಫ್ಟ್ ಎಲ್ಲ ಓಡಬೇಕಾದ್ರೆ 10 ಕಿಲೋವ್ಯಾಟ್, 15, 20 ಕಿಲೋವ್ಯಾಟ್ ತನಕ ನಮ್ಮ ಹತ್ರ ಇನ್ವರ್ಟರ್ಸ್ ಇದೆ. ಈ ಥರ ಇನ್ವರ್ಟರ್ ಪ್ಲಸ್ ಬ್ಯಾಟ್ರೀಸ್ ನೀವು ಹಾಕ್ಕೊಂಡ್ರೆ ನಿಮ್ಮ ಬಿಲ್ ಕಡಿಮೆ ಆಗುತ್ತೆ, ಪ್ಲಸ್ ಎಕ್ಸಸ್ ವಾಪಸ್ ಗ್ರಿಡ್ಗೆ ಕೊಡ್ಬೋದು. ಮೂರನೇದು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದೆ, ಸ್ಕೂಲ್ಸ್ ಆಗಲಿ, ಕಾಲೇಜ್ ಆಗಲಿ, ಪೆಟ್ರೋಲ್ ಬಂಕ್ಸ್, ಇಲ್ಲಾಂದರೆ ಕಲ್ಯಾಣ ಮಂಟಪಸ್ ಆಗಲಿ, ರೆಸಾರ್ಟ್ಸ್ ಆಗಲಿ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಲಕ್ಷ ಕರೆಂಟ್ ಬಿಲ್ ಪೇ ಮಾಡ್ತೀರಾ. ಪ್ಲಸ್ ಪವರ್ ಕಟ್ ಆಯ್ತು ಅಂದರೆ ನೀವು ಡೀಸೆಲ್ ಜನರೇಟರ್ ಮೇಲೆ ಡಿಪೆಂಡೆನ್ಸಿ ಮಾಡ್ತೀರಾ. ನಾವು ಅದಕ್ಕೆ ಒಂದು ಸೊಲ್ಯೂಷನ್ ತಂದಿದ್ದೀವಿ. ಇದೇನು ನೋಡ್ತಾ ಇದ್ದೀರಾ, ಇದು ಚಿಕ್ಕ ಇನ್ವರ್ಟರ್. ಇದೇ ಥರ ನಮ್ಮ ಹತ್ರ ದೊಡ್ಡದು ಇನ್ವರ್ಟರ್ ಇದೆ. 30 ಕಿಲೋವ್ಯಾಟಿಂದ 125 ಕಿಲೋವ್ಯಾಟ್ ತನಕನೂ ಹೈಬ್ರಿಡ್ ಹೈ ವೋಲ್ಟೇಜ್ ಇನ್ವರ್ಟರ್ಸ್ ಇದೆ, ಪ್ಲಸ್ ಅದಕ್ಕೆ ಬ್ಯಾಟ್ರೀಸು ಇದೆ. ಸೊ ಇಲ್ಲಿ ಏನಾಗುತ್ತೆ, ಡೇ ಟೈಮಲ್ಲಿ ಕರೆಂಟ್ ಇದೆಯೋ ಇಲ್ವೋ, ಸೋಲಾರಿಂದ ಬ್ಯಾಟ್ರೀಸಿಂದ ಎಲ್ಲನೂ ಓಡುತ್ತೆ. ಸಾಯಂಕಾಲ 6 ಗಂಟೆ ಆಮೇಲೆ ನೀವು ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಮಾಡ್ಬೋದು. ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೆಟ್ ಮೀಟ್ರಿಂಗ್ ಅಂತೀವಿ. ಹಂಗಾದರೆ ನೀವು ಯೂಸ್ ಮಾಡೋದು ಮಾಡಿ, ಎಕ್ಸಸ್ ಇರೋದು ವಾಪಸ್ ಗ್ರಿಡ್ಗೆ, ಹಂಗಾದ್ರೆ ಬೆಸ್ಕಾಮ್ಗೆ ನೀವು ಮಾರ್ಬೋದು. ಇದು ತುಂಬ ಕಸ್ಟಮರ್ಸ್ಗೆ ನಾಲೆಜ್ ಇಲ್ಲ. ಇದು ರೆಸಿಡೆನ್ಷಿಯಲ್ಲೂ ಮಾಡ್ಬೋದು, ಕಮರ್ಷಿಯಲಲ್ಲೂ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ಬೆಸ್ಕಾಮಲ್ಲಿ ನೀವೇನು ಒಂದು ಯೂನಿಟ್ ವಾಪಸ್ ಗ್ರಿಡ್ಗೆ ಕೊಡ್ತೀರೋ ಅದಕ್ಕೆ ಅವರು ದುಡ್ಡು ಕೊಡ್ತಾರೆ. ನಿಮಗೆ ಸಬ್ಸಿಡಿಗೂ ದುಡ್ಡು ಕೊಡ್ತಾರೆ, ನಾನ್ ಸಬ್ಸಿಡಿಗೂ ದುಡ್ಡು ಕೊಡ್ತಾರೆ, ಪ್ಲಸ್ ಕಮರ್ಷಿಯಲ್ಗೂ ದುಡ್ಡು ಕೊಡ್ತಾರೆ. ಇದು ಅಗ್ರಿಮೆಂಟ್ 25 ವರ್ಷ ಇರುತ್ತೆ. ಸೊ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತುಂಬ ಅವಶ್ಯಕತೆ. ಸೊ ಆನ್ ಗ್ರಿಡ್ ಆಗಲಿ, ಇಲ್ಲಾಂದರೆ ಹೈಬ್ರಿಡ್ ಹೋಗಿ, ಇಲ್ಲಾಂದರೆ ಕಮರ್ಷಿಯಲ್ ಮಾಡಿ. ನೀವೇನು ಇನ್ವೆಸ್ಟ್ ಮಾಡ್ತೀರೋ ಮ್ಯಾಕ್ಸಿಮಮ್ 4.5 ಇಯರ್ಸಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ದುಡ್ಡು ನಿಮಗೆ ವಾಪಸ್ ಬರುತ್ತೆ. ಹೌದು, ಆಗುತ್ತೆ ಸರ್. ಸ್ವಲ್ಪ ಈ ಕಡೆ ಬನ್ನಿ, ತುಂಬ ಕಸ್ಟಮರ್ಸ್ ಇದೊಂದು ಡೌಟ್ ಇರುತ್ತೆ ನೋಡಿ. 1 ಕಿಲೋವ್ಯಾಟ್ ಸೋಲಾರ್ ಆವ್ರೇಜ್ 4 ಯೂನಿಟ್ ಜನರೇಟ್ ಮಾಡ್ತೀವಿ ಅಂತೀವಿ ಸರ್. ಈ ಮಳೆ ಮೋಡ ಬರುವಾಗ ಈ 4 ಅನ್ನೋದು ಕಡಿಮೆ ಆಗುತ್ತೆ, ನಿಮಗೊಂದು 1.5-2.5 ಯೂನಿಟ್ ಜನರೇಟ್ ಆಗುತ್ತೆ. ಸೇಮ್ ಬಿಸಿಲು ಕಾಲದಲ್ಲಿ 5.5-6 ಯೂನಿಟ್ ಮೇಲೆ ಜನರೇಟ್ ಆಗುತ್ತೆ. ಸೊ ತುಂಬ ಕಸ್ಟಮರ್ಸ್ ಇದು ಯಾವತ್ತು ಸೋಲಾರ್ ಅನ್ನೋದು ಒಂದು ಮಿತ್ ಅಂತ ತಿಳ್ಕೊಳ್ತಾರೆ. ಸೊ ಇದೆಲ್ಲ ಆ್ಯಪ್ ಬೇಸ್ಡು, ನಿಮ್ಮ ಇನ್ವರ್ಟರ್ಲ್ಲೂ ತೋರಿಸುತ್ತೆ ಏನು ಜನರೇಟ್ ಆಗ್ತದೆ, ಏನು ಕತೆ ತೋರಿಸುತ್ತೆ, ಪ್ಲಸ್ ಮೊಬೈಲಲ್ಲೂ ನೋಡ್ಕೊಳ್ಬೋದು. ಸೊ ಸಮ್ಮರ್ಸಲ್ಲಿ ಯು ರೀಪ್ ಯೋರ್ ಬೆನಿಫಿಟ್ಸ್. ನಿಮಗೆ 5.5-6 ಯೂನಿಟ್ ಮೇಲೂ ಜನರೇಟ್ ಆಗುತ್ತೆ. ಮಳೆಗಾಲ ಬರುವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ನಮ್ಮ ಬ್ಯಾಂಗ್ಳೂರ್ ವೆದರ್ ಇಸ್ ಫಿಟ್ ಆ್ಯಂಡ್ ಫೈನ್ ಫಾರ್ ಸೋಲಾರ್ ಯಾವಾಗಲೂ. ಯಾಕೆ ಜಸ್ಟ್ ಒಂದು ವಾಟ್ಸಪ್ ಮಾಡಿ, ಅದರಲ್ಲಿ ಏನು ಮಾಡಬೇಕು, ನಿಮ್ಮ ಕರೆಂಟ್ ಬಿಲ್ನ ನಮಗೆ ಕಲಿಸ್ಬೇಕು. ತುಂಬ ಕಸ್ಟಮರ್ಸ್ ಅದು ಕಲಿಸಲ್ಲ. ಕಲಿಸಿದ್ರೆ ಮಾತ್ರ ನೋಡಿ, ಫಸ್ಟ್ ಯೂನಿಟ್ ಕನ್ಸಂಪ್ಷನ್. ನೀವು 300 ಯೂನಿಟ್ ಹತ್ರ ಇದ್ದೀರಾ, ಒಂದು 3 ಕಿಲೋವ್ಯಾಟ್ ಹಾಕಿದ್ರೆ ಸಾಕು ನಿಮಗೆ. ಒಂದು ನೋಡಿ 200-300 ಸ್ಕ್ವೇರ್ ಫೀಟ್ ಅಂದರೆ ಸಾಕು. ಒಂದು 3 ಕಿಲೋವ್ಯಾಟ್ ಹಾಕ್ತೀರಾ, ಒಂದು 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ ನಿಮಗೆ. ಅದರಲ್ಲಿ 78,000 ಸಬ್ಸಿಡಿ ನಿಮಗೆ ಬರುತ್ತೆ ವಾಪಸ್ಸು. ಸೊ ಒಂದು 2,500-3,000 ಕಟ್ತಾ ಇದ್ದೀರಾ ಅಂದರೆ 1 ವರ್ಷಕ್ಕೆ ಲೆಕ್ಕ ಮಾಡಿ ನೋಡಿದ್ರೆ 4.5 ಇಯರ್, 5th ಇಯರ್ ನಿಮ್ಮ ದುಡ್ಡು ನಿಮಗೆ ವಾಪಸ್ ಬಂತು. KV ಜೊತೆ ಅಗ್ರಿಮೆಂಟ್ ಇರೋದು 25 ವರ್ಷಕ್ಕೆ ಅಗ್ರಿಮೆಂಟ್ ಇರುತ್ತೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲೆಕ್ಕ ಮಾಡುವಾಗ ಬೇಗ ಬರುತ್ತೆ. ನಿಮ್ದು ವಾರಂಟಿ ಗ್ಯಾರಂಟಿ ಹೇಗಿದೆ ಸರ್, ಹೆಂಗೆ ನಂಬಬೇಕು ಜನ ಎಲ್ಲ? ಸೊ ಇದರಲ್ಲಿ ಏನಂದರೆ ಈ ಡೇ ಕಂಪನಿ ಅನ್ನೋದು ಈ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸರ್. ತುಂಬ ಕಸ್ಟಮರ್ಸ್ ಇವಾಗ ನಮ್ಮ ತಂದೆಯವರು 15 ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದೀವಿ. ನಾವು 2021 ಶುರು ಮಾಡಿದ್ದು ನಮ್ಮ ಸೋಲಾರ್ನ. ಸೊ ನಾವು ಡೇ ಜೊತೆ ಟೈಪ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಇಂಪೋರ್ಟೆಡ್ ಇನ್ವರ್ಟರ್. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಬೆಸ್ಟ್ ಪಾರ್ಟ್, ಸರ್ವಿಸ್ ಸೆಂಟ್ರ್ ಬೆಂಗಳೂರು ಕೆಂಗೇರಿಯಲ್ಲಿದೆ. ಸೊ ನೀವು ಇನ್ವರ್ಟರ್ ತುಂಬ ಕಸ್ಟಮರ್ಸ್ ಕಡಿಮೆ ಬೆಲೆ ಅಂತ ನಾರ್ತ್ ಇಂಡಿಯಾದಿಂದ ತರ್ತಾರೆ, ಎಲ್ಲಿಂದನೂ ಪರ್ಚೇಸ್ ಮಾಡ್ತಾರೆ. ಆದರೆ ಸರ್ವಿಸ್ ಬರುವಾಗ ತುಂಬ ಕಷ್ಟ ಆಗುತ್ತೆ. ನಾವು ಏನಂತ ಟೈಪ್ ಮಾಡಿದ್ದೀವಿ ಅಂದರೆ ಬೆಂಗಳೂರಲ್ಲಿ ಸರ್ವಿಸ್ ಸೆಂಟರ್ ಇದೆ, ಪ್ಲಸ್
ಇದು ಇನ್ವರ್ಟರ್ಸ್ ಆಗಲಿ ಬ್ಯಾಟ್ರೀಸ್ ಆಗಲಿ ಇದಕ್ಕೆ 10 ವರ್ಷ ವ್ಯಾರಂಟಿ ಕೊಡ್ತಾರೆ. ಮಾರ್ಕೆಟ್ ಅಲ್ಲಿ ತುಂಬಾ ಕಂಪ್ನೀಸ್ ಇದೆ. ಹೌದು. ನಮ್ಮ ಸೋಲಾರ್ನ ಯಾಕೆ ಸೆಲೆಕ್ಟ್ ಮಾಡಬೇಕು ಸರ್? ನಮ್ಮ ಸೋಲಾರ್ ಮೇನ್ ಏನಂದ್ರೆ ನಾವು ಹೈಬ್ರಿಡ್ ಅಲ್ಲಿ ಎಕ್ಸ್ಪರ್ಟ್ ಸರ್. ಸೊ ಈ ಆನ್ ಗ್ರಿಡ್ ಅನ್ನೋದು ಊರೇ ಮಾಡ್ತಾರೆ ಸರ್. ಕರೆಂಟ್ಲಿ ಅಷ್ಟು ವರ್ಷದಿಂದ ಎಷ್ಟು ಕಂಪನೀಸ್ ಇದ್ದಾರೆ ಎಲ್ಲರೂ ಆನ್ ಗ್ರಿಡ್ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಆದರೆ ನಮ್ಮ ಸ್ಪೆಷಲೈಸೇಷನ್ ಇವಾಗ ನಮ್ಮ ಚಾನಲ್ ನೀವು ಹೋಗಿ ನೋಡಿದ್ರು ಹೈಬ್ರಿಡ್ ವಿಡಿಯೋಸೇ ಜಾಸ್ತಿ ನೋಡ್ತೀರಾ. ಯಾಕಂದರೆ ನಾವು ಕಸ್ಟಮರ್ಸ್ನ ಎಂಕರೇಜ್ ಮಾಡ್ತೀವಿ. ಸೂರ್ಯದಿಂದ ಏನು ಬರುತ್ತೋ ಫಸ್ಟ್ ಜನ್ರೇಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿಬಿಟ್ಟು ಫಸ್ಟ್ ನೀವು ಯೂಸ್ ಮಾಡಿ. ನಿಮ್ಮ ಯುಟಿಲೈಸೇಷನ್ ಫಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಸ್ ಏನು ಜನ್ರೇಟ್ ಆಗುತ್ತೋ ಅದು ಗ್ರಿಡ್ಗೆ ಹೋಗಲಿ. ನಿಮ್ಮ ಹತ್ರ ಲೋನ್ ಫೆಸಿಲಿಟೀಸು EMI ಆ ಥರ ಏನಾಗಿದೆ ಸರ್? ಇಲ್ಲಿ ಲೋನ್ ಅನ್ನೋದು ಗೌರ್ಮೆಂಟ್ ಕಡೆಯಿಂದಾನೇ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ನಿಮ್ಮ ನಮ್ಮ ಹತ್ರ ಕೊಟೇಶನ್ ತೊಗೊಳ್ತೀರಾ, ನಿಮ್ಮ ರೆಸ್ಪೆಕ್ಟಿವ್ ಬ್ಯಾಂಕ್ಸಲ್ಲಿ ಅಪ್ಲೈ ಮಾಡಿ ಅಲ್ಲೇ ನಿಮ್ಗೆ ಲೋನ್ ಈಸಿಲಿ ಸಿಗುತ್ತೆ ಇವಾಗ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಈ ಸಬ್ಸಿಡಿ ಸ್ಕೀಮಲ್ಲಿ ಅವರು ಬೇಗ ಮಾಡಬೇಕಂತ ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಸೊ ಹಂಗಾಗಿ ರೆಸ್ಪೆಕ್ಟಿವ್ ಬ್ಯಾಂಕ್ಸ್, ನಿಮ್ಮ ಸ್ಟೇಟ್ ಬ್ಯಾಂಕ್ ಇರಲಿ ಯಾವುದೇ ಬ್ಯಾಂಕ್ಸ್ ಇರಲಿ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿದ್ರೆ ಸಾಕು. ಅದನ್ನ ಪ್ರಕಾರ ನಿಮಗೆ EMI ಅಮೌಂಟ್ ಏನಿದೆ ಅದರಲ್ಲೇ ಇನ್ಫಾರ್ಮ್ ಮಾಡಿ ಈಸಿ ಆಗ್ತದೆ ಇವಾಗ ಪ್ರಾಸೆಸ್ಸು. ಈ ಇನ್ಸ್ಟಾಲೇಷನ್ ನೀವು ಎಲ್ಲೆಲ್ಲಿ ಮಾಡ್ತಾ ಇದ್ದೀರಾ ಕರ್ನಾಟಕದಲ್ಲಿ? ಸರ್ ಕರೆಂಟ್ಲಿ ನಾವು ಈ ಸಬ್ಸಿಡಿ ಅನ್ನೋದು 2 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ ತನಕ ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದೀವಿ. ಈ ಥರ ಸೆಟಪ್ ನೋಡಿ, ಇದೊಂದು 10 ಕಿಲೋವ್ಯಾಟ್ ಹೈಬ್ರಿಡ್ ಸೆಟಪ್. ಇದು ಹೈಬ್ರಿಡ್ ಆಗಲಿ ಆನ್ ಗ್ರಿಡ್ ಆಗಲಿ, ಇಲ್ಲಾಂದರೆ ದೊಡ್ಡ ಇಂಡಸ್ಟ್ರೀಸು ಒಂದು 30 ಕಿಲೋವ್ಯಾಟು 50 ಕಿಲೋವ್ಯಾಟ್ 100 ಕಿಲೋವ್ಯಾಟು ಹೈಬ್ರಿಡ್ ಜೊತೆ ಬೇಕಾದ್ರೆ, ಇಲ್ಲಾಂದರೆ ಆನ್ ಗ್ರಿಡ್ ಬೇಕಾದ್ರೆ ಅದು ನಾವು ಅಕ್ರಾಸ್ ಕರ್ನಾಟಕ ಮಾಡ್ತಾ ಇದ್ದೀವಿ. ಸರ್ ಇದು ಇನ್ಸ್ಟಾಲೇಷನ್ ಪ್ರಾಸೆಸ್ ಎಲ್ಲ ಹೇಗೆ ಮತ್ತು ಸಬ್ಸಿಡಿ ಹೇಗೆ ಸಿಗುತ್ತೆ ಸರ್ ಜನಗಳು? ಸೊ ಸರ್ ಇದರಲ್ಲಿ ಮೇನ್ ಇರೋದು ಇವಾಗ ಕೆಳಗೆ ಬರೋ ನಂಬರ್ಗೆ ನಿಮ್ಮ ಕರೆಂಟ್ ಬಿಲ್ನ ಶೇರ್ ಮಾಡಿ, ನಿಮ್ಮ ಬಿಲ್ಡಿಂಗ್ ಫೋಟೋ ನಿಮ್ಮ ಟೆರೆಸ್ ಫೋಟೋ ಶೇರ್ ಮಾಡಿದರೆ ನಾವು ಅದನ್ನು ಅನಲೈಸ್ ಮಾಡಿಬಿಟ್ಟು ನಿಮ್ಗೆ ಎಷ್ಟು ಕಿಲೋವ್ಯಾಟ್ ಸ್ಯಾಂಕ್ಷನ್ ಇದೆ. 3 ಕಿಲೋವ್ಯಾಟ್ ಇದೆ ಅಂದರೆ 3 ಕಿಲೋವ್ಯಾಟ್ ಸೋಲಾರ್ ಹೋಗ್ಬೋದು ನೀವು. ಇಲ್ಲ ಕನ್ಸಂಪ್ಷನ್ ಜಾಸ್ತಿ ಇರೋದು 600 ಯೂನಿಟ್ ಯೂಸ್ ಮಾಡ್ತೀರಿ ಅಂದರೆ ಒಂದು ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ರಿ ಫಾರ್ ಎಕ್ಸಾಂಪಲ್, ಆವಾಗ 3 ಕಿಲೋವ್ಯಾಟ್ ಸಾಲಲ್ಲ ನಿಮಗೆ. ನೀವು ಮಿನಿಮಮ್ ಒಂದು 8ರಿಂದ 10 ಕಿಲೋವ್ಯಾಟ್ ಹೋಗ್ಬೋದು. ಸೊ ಅದರ ಪ್ರಕಾರ ನಾವು ಕೊಟೇಶನ್ ಶೇರ್ ಮಾಡ್ತೀವಿ. ಸೊ ಸಬ್ಸಿಡಿ ಅನ್ನೋದು ಬೋತ್ ನೋಡಿ, ಹೈಬ್ರಿಡ್ಗೂ ಸಬ್ಸಿಡಿ ಸಿಗುತ್ತೆ, ಆನ್ ಗ್ರಿಡ್ಗೂ ಸಬ್ಸಿಡಿ ಸಿಗುತ್ತೆ ನಿಮಗೆ. ಸೊ ಹೈಬ್ರಿಡ್ ಅನ್ನೋದು ಬ್ಯಾಟ್ರಿ ಬೇಸ್ ಜೊತೆಗೆ ಬರುತ್ತೆ. ಸಿಂಪಲ್ ಡೀಟೇಲ್ಸ್ ಶೇರ್ ಮಾಡ್ತೀರಾ, ನಮ್ಮ ಸ್ಟಾಫ್ ಬಂದುಬಿಟ್ಟು ನಿಮಗೆ ಬೇಸಿಕ್ ಒಂದು ಕೊಟೇಶನ್ ಕಳಿಸ್ತಾರೆ. ಕೊಟೇಶನ್ ಕಳಿಸಿದ ಮೇಲೆ ಒಂದು ಸೈಟ್ ಪರ್ಸನ್ ಶೆಡ್ಯೂಲ್ ಮಾಡ್ತಾರೆ, ಈ ಡೇಟಿಗೆ ಈ ಟೈಮ್ ಬರ್ತಾರೆ ಅಂತ. ಅವ್ರು ಬಂದು ಸೈಟ್ ಎಲ್ಲ ಅನಲೈಸ್ ಮಾಡ್ತಾರೆ, ನಿಮಗೆ ರಿಪೋರ್ಟ್ ಕೊಡ್ತಾರೆ. ನೀವು ಎಸ್ ಅಂದಿದ ಮೇಲೆ ನಿಮ್ಮ ಕಡೆ ಬರೀ ಡಾಕ್ಯುಮೆಂಟ್ಸ್ ಮಾತ್ರ ನಮಗೆ ಕೊಡ್ತೀರಾ. ಬೇಸಿಕ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು, ಕರೆಂಟ್ ಬಿಲ್ಲು ಇಷ್ಟು ಮಾತ್ರ ಕೊಡ್ತೀರಾ ಸರ್. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಬೇರೆ ಏನೆಲ್ಲ ಪ್ರೊಸೀಜರ್ಸ್ ಇದೆ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬೀಳೋ ತನಕ ಎಲ್ಲ ಪ್ರಾಸೆಸ್ ನಾವೇ ಮಾಡ್ತಾ ಇದ್ವಿ. ಪ್ಲಸ್ ಇದು ರೆಸಿಡೆನ್ಷಿಯಲ್ ಮಾತ್ರ, ಸ್ವಂತ ಮನೆ ಇರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಬಾಡಿಗೆ ಮನೆಗೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಅವ್ರು ಗೃಹ ಜೊತೆಲಿ ಇದ್ದಾರೆ, ಆರಾಮಾಗಿ ಇರಕ್ಕೆ ಬಿಡಿ. ಸ್ವಂತ ಮನೆ ಇರೋರಿಗೆ ಮಾತ್ರ ಇದನ್ನು ಅಪ್ಲಿಕೇಬಲ್ ಆಗುತ್ತೆ ಸರ್. ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ 10 to 6 ನಮ್ಮ ಆಫೀಸ್ ಟೈಮಿಂಗ್ಸ್ ಇರುತ್ತೆ. ನಾನು ಲೊಕೇಶನ್ ಕೊಟ್ಟಿರ್ತೀನಿ, ಅವಾಗ ವಾಟ್ಸ್ಆ್ಯಪ್ ಮಾಡಿ. ಯಾಕಂದರೆ ವಾಟ್ಸ್ಆ್ಯಪ್ ಮಾಡಿ ನಿಮ್ಮ ಕರೆಂಟ್ ಬಿಲ್ ಶೇರ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮಗೆ. ಡೊಮೆಸ್ಟಿಕ್ ಹೇಳಿದ್ರೆ ಹೌದು. ಕಮರ್ಷಿಯಲ್ ಅಂದರೆ ಯಾವ ಥರ ಸರ್? ಸೊ ಇವಾಗ ನಮ್ಮ ಹತ್ರ ಕಮರ್ಷಿಯಲಿ 30 ಕಿಲೋವ್ಯಾಟಿಂದ 125 ಕಿಲೋವ್ಯಾಟ್ ಇನ್ವರ್ಟರ್ಸ್ ಇದೆ. ಸೊ ನಿಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಆಗಲಿ, ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಮಿಲ್ಕ್ ಆಗಲಿ, ಇವಾಗ ಸ್ಟೋರೇಜ್ ಮಾಡ್ತೀರಾ ನೀವು, ಸ್ಟೋರೇಜ್ ಕರೆಂಟ್ ಬೇಕೇ ಬೇಕು. ಸ್ಟೋರೇಜ್ ಮಾಡಿದ್ರೆ ಕೆಟ್ಟೋಗುತ್ತೆ. ಸೊ ಡಿಫ್ರೆಂಟ್ ಇಂಡಸ್ಟ್ರೀಸ್ ಇದೆ, ಮಶ್ರೂಮ್ ಇಂಡಸ್ಟ್ರಿ ಇದೆ, ಮಿಲ್ಕ್ ಇಂಡಸ್ಟ್ರಿ ಇದೆ, ಕೋಲ್ಡ್ ಸ್ಟೋರೇಜ್ ಇದೆ. ಇದನ್ನೆಲ್ಲನೂ ಡೀಸೆಲ್ ಜನರೇಟರ್ ಓಡಿಸ್ತಾ ಇದ್ದೀರಾ. ಇದನ್ನು ರೀಪ್ಲೇಸ್ಮೆಂಟೇ ಈ ಹೈಬ್ರಿಡ್ ಇನ್ವರ್ಟರ್ಸ್. ಸೊ ನಮ್ಮ ಹತ್ರ ದೊಡ್ಡ ಇನ್ವರ್ಟರ್ಸ್ ಪ್ಲಸ್ ಬ್ಯಾಟ್ರೀಸ್ ಇದೆ. ಅದನ್ನು ಹಾಕಿದ್ರೆ ನಿಮ್ಮ ಕರೆಂಟ್ ಬಿಲ್ ಕಡಿಮೆ ಆಗುತ್ತೆ, ಪ್ಲಸ್ ಎಕ್ಸಸ್ ಇರೋ ಗ್ರಿಡ್ಗೂ ಕೊಡ್ಬೋದು. ಆ ಡೀಸೆಲ್ ಜನರೇಟರ್ ಏನು ಡಿಪೆಂಡೆನ್ಸ್ ಇದೆ ಅದನ್ನು ನೀವು ತೆಗಿಬೋದು. ಯಾಕಂದರೆ ಫ್ಯೂಚರ್ ಇಸ್ ಹೈಬ್ರಿಡ್. ಸರ್ಕಾರನೂ ಆ ಥರ ನಿಯಮ ತರ್ತಾ ಇದೆ ಬೇಗ.